ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಜನರ ಜಾಗೃತಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಸುದ ಜಾಗೃತರಾಗಬೇಕು. ಆವಾಗ ಮಾತ್ರ ಉತ್ತಮವಾದ ಒಂದು ಜೀವನ ಮಾಡೋದಕ್ಕಾಗುತ್ತೆ. ಇಂದಿನಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಈ IPL ಬಂದರೆ ಕೆಲವೊಬ್ಬರಿಗೆ ಹಬ್ಬ ಥರ ಆಚರಣೆ ಮಾಡ್ತಾರೆ. ಕೆಲವೊಬ್ಬರು ತಮ್ಮ ಜೀವನವನ್ನು ಕಳ್ಕೊಳ್ತಾರೆ. ಕೆಲವೊಬ್ಬರು ಗಳಿಸೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚಾಗುತ್ತೆ. ಗಳಿಸೋರು ಕೆಲವೊಬ್ಬರು ವ್ಯಕ್ತಿಗಳು ಮಾತ್ರ ಗಳಿಸ್ತಾರೆ, ಕಳ್ಕೊಳ್ಳೋರು ತುಂಬ ಜನ ಕಳ್ಕೊತೀವಿ. ಹಾಗಾಗಿ ಜಾಗೃತಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. IPL ಬರ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಭಾಳಷ್ಟು ಜನ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕು ಅಂತ ಬಹಳಷ್ಟು ಜನ ಮೈಂಡ್ಸೆಟ್ ಮಾಡಿಕೊಂಡು ಬೆಡ್ಡಿಂಗ್ಗೆ ಹೋಗ್ತಾರೆ. ದಯಮಾಡಿ ಯಾವುದೇ ಕಾರಣಕ್ಕೂ ಬೆಡ್ಡಿಂಗ್ಗೆ ಹೋಗಬೇಡಿ. ನಿಮ್ಮ ಜೀವನವನ್ನು ನಿಮ್ಮ ನೆಮ್ಕೊಂಡು ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಸ್ನೇಹಿತರು ಎಲ್ಲರೂ ಇರ್ತಾರೆ. ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡೋಕ್ಕೋಗಿ ಯಾರೋ ಒಬ್ಬ ದುಡ್ಡು ಮಾಡ್ದ, ಯಾರೋ ಒಬ್ಬರು ಇಬ್ಬರು ದುಡ್ಡು ಮಾಡೋದು ಅಂತ ಹೇಳಿ ಯಾರೋ ಒಬ್ಬರು ಇಬ್ಬರು ದುಡ್ಡು ಮಾಡ್ತಾರೆ. ಇನ್ನು 80-90% ಜನ ಬೆಡ್ಡಿಂಗ್ ಈ ಆ್ಯಪಿಂದ ದುಡ್ಡನ್ನು ಕಳ್ಕೊತಾರೆ, ಜಾಸ್ತಿ ಆಗ್ತಾರೆ. ಹಾಗಾಗಿ ದಯಮಾಡಿ ಇದೊಂದು ಕ್ರೀಡೆ ಥರ ನೋಡಿ. ಹಾಗಾಗಿ ಅದೇ ನಿಮ್ಮನ್ನ ಬೆಡ್ಡಿಂಗಲ್ಲಿ ನಿಮ್ಮ ಜೀವನವನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಭಾಳಷ್ಟು ಜನ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಜೊತೆಗೆ ಪ್ರಾಣನೂ ಭಾಳಷ್ಟು ಜನ ಒಂದಿಷ್ಟು ತೆಗೆದು ನೋಡಿ. ಎಷ್ಟು ಜನ IPL ಸ್ಟಾರ್ಟ್ ಆಗಿದ್ದಾವಿಂದ ಬೆಡ್ಡಿಂಗಲ್ಲಿ ಎಷ್ಟು ಜನ ಜೀವನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಮನ ಮಠ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಫ್ಯಾಮಿಲಿನ ಬೀದಿಗೆ ಬಂದಿದ್ದೇನೆ ಅನ್ನೋದನ್ನು ದಯಮಾಡಿ ನೋಡಿ. ಶಾರ್ಟ್ ಟರ್ಮಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋಕ್ಕಾಗಲ್ಲ. ಅಪ್ಪಿತಪ್ಪಿ ದುಡ್ಡು ಬಂದರೂ ಅದು ನಿಮ್ಮ ಹತ್ರ ಉಳ್ಕೊಳ್ಳೋದಿಲ್ಲ. ಯಾಕಂದರೆ ಒಂದೊಂದು ರೂಪಾಯಿ ದುಡಿಬೇಕಾದ್ರೂ ಅದ್ರದ್ದು ಮೌಲ್ಯವನ್ನು ನಮ್ಗೆ ಗೊತ್ತಿರುತ್ತೆ. ಶಾರ್ಟ್ ಟರ್ಮಲ್ಲಿ ದುಡ್ಡು ಬಂದಾಗ, ಈಗ ರಿಯಾಲಿಟಿ ಶೋಲ್ಲಿ ಎಷ್ಟೋ ಜನಕ್ಕೆ ಒಂದು 3-4 ಜನಕ್ಕೆ ದುಡ್ಡು ಬಂದಿರೋದು ನೀವು ನೋಡಿರ್ಬೋದು. ಒಂದು 2-3 ವರ್ಷ ಬಿಟ್ಟಾದ್ಮೇಲೆ ಆ ವ್ಯಕ್ತಿ ಮೊದಲು ಹೇಗಿದ್ದ ಅದಕ್ಕಿಂತ ಕೆಳಗಡೆ ಬಂದಿರ್ತಾನೆ. ಹಾಗಾಗಿ ಶಾರ್ಟ್ ಟರ್ಮಲ್ಲಿ ಯಾರು ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಕ್ರೀಡೆ ಥರ ನೋಡಿ. ಅದೇ ಟೈಮನ್ನು ಒಂದು ಸ್ಕಿಲ್ಗೆ ಕಲಿಯೋದಕ್ಕೆ ಆದ್ಯತೆಯನ್ನು ಕೊಡಿ. 3 ಅವರ್ 4 ಅವರ್ ಅದಕ್ಕೋಸ್ಕರನೇ ಟೈಮ್ನ ಕೊಟ್ಟು ನಿಮ್ಮ ಅಮೂಲ್ಯವಾದ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ನೋಡಿ, ನೀವು ಫ್ರೀಯಾಗಿದ್ದರೆ ನೋಡಿ, ಅದನ್ನೇ ನೋಡಬೇಕಂತ ನೋಡೋಕೆ ಹೋಗ್ಬೇಡಿ. ಯಾರು ಫ್ರಾಂಚೈಸಿಗಳಿದ್ದಾರೆ ಅವರು ದುಡ್ಡು ಮಾಡ್ತಾರೆ. ಯಾರು ಆಟಗಾರರಿದ್ರೆ ಅವರು ದುಡ್ಡು ಮಾಡ್ತಾರೆ. ಈ ಮೀಡಿಯಾ ಚಾನಲ್ಗಳು ಅವರು ದುಡ್ಡು ಮಾಡ್ತಾರೆ. ನಮ್ಮದು ಟೈಮ್ ವೇಸ್ಟ್ ಆಗುತ್ತೆ, ನಮ್ಮ ಈ ದುಡ್ಡು ವೇಸ್ಟ್ ಆಗುತ್ತೆ, ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ಬೆಡ್ಡಿಂಗ್ ಕರೆ ನಮ್ಮ ಜೀವನನೇ ವೇಸ್ಟ್ ಆಗುತ್ತೆ, ಕೆಲವೊಬ್ರು ನಮ್ಮ ಜೀವನನೇ ಹೊಂಟೋಗುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ಯಾರು ಬೆಡ್ಡಿಂಗ್ ಆಡೋಕ್ಕೆ ಹೋಗ್ಬೇಡಿ. ಇದು ನನ್ನ ಕಳಕಳಿಯ ಮನವಿ. ಕ್ರೀಡೆ ಥರ ನೋಡಿ. ಆವಾಗ ಮಾತ್ರ ನಿಮ್ಮ ಸಂಸಾರ ನಿಮ್ಮನ್ನು ನೆಮ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ. ಯಾವುದೇ ಕಾರಣಕ್ಕೂ ಆಮೇಲೆ ಆ್ಯಪ್ಗಳಂತೂ ಬೇಜಾನ್ ಆ್ಯಪ್ಗಳು ಬಂದಿದೆ. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ 100-200 ನಿಮಗೆ ಕೊಟ್ಬಿಡ್ತಾರೆ. ಆ್ಯಪಲ್ಲಿ ದುಡ್ಡು ಬರ್ತಾಯಿದೆ ಅಂತ ಭಾಳಷ್ಟು ಜನ ಈ ಗೇಮ್ಗೆ ಈ ಆ್ಯಪ್ಗೆ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ಹೊರಗಡೆ ಬನ್ನಿ. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಹೇಗೆ ಬರುತ್ತೆ ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಳಿ. ಅವ್ನು ದುಡ್ಡು ಅಷ್ಟು ಕೊಡಬೇಕಂದ್ರೆ ಅವನು ತುಂಬ ಪ್ಲ್ಯಾನನ್ನು ಮಾಡಿರ್ತಾನೆ. ನಿಮಗೆ ಗೊತ್ತಿರ್ಬೋದು, ಬೆಡ್ಡಿಂಗ್ ಆ್ಯಪಲ್ಲಿ ಪಪ್ಪಿಯವರು ಕಾಂಗ್ರೆಸ್ ಶಾಸಕರಾದಂಥ ಪಪ್ಪಿಯವರು ಯಾವ ಥರ ದುಡ್ಡನ್ನು ಮಾಡಿದ್ದಾರೆ. ಒಂದು 20 ವರ್ಷದಲ್ಲಿ ಎಷ್ಟು ಕೋಟಿ ದುಡ್ಡನ್ನು ಮಾಡಿದ್ದಾರೆ ಆ್ಯಪಿಂದ, ಗ್ಯಾಮ್ಲಿಂಗ್ ಆ್ಯಪಿಂದ. ಹಾಗಾಗಿ ಅವ್ರುಗಳು ದುಡ್ಡು ಮಾಡ್ತಾರೆ ಹೊರತು ನಿಮ್ಮಂಥ ನಾರ್ಮಲ್ ಪೀಪಲ್ಗಳು ದುಡ್ಡು ಮಾಡೋದಕ್ಕಾಗಲ್ಲ. ನಮ್ಮನ್ನೆಲ್ಲ ಬಲೆನ ಬೀಸೋದಕ್ಕೋಸ್ಕರ ಇವೆಲ್ಲನೂ ತೆಗೆದು ಮಡಗಿರ್ತಾರೆ. ಹಾಗಾಗಿ ಕೇರ್ಫುಲ್ಲಾಗಿರಿ. ಯಾಕಂದರೆ ಮ್ಯಾಚ್ ಅನ್ನೋದು ನೋಡಿ, ನೀವು ಎಷ್ಟೋ ಜನ ನೋಡಿರ್ಬೋದು. ಫಿಕ್ಸಿಂಗಲ್ಲಿ ನಡೆದು ಸಿಗಾಕೊಂಡಿದ್ದಾರೆ. ಈಗ ದೊಡ್ಡವರು ಇವರೆಲ್ಲ ಒಂದೇ ಇರ್ತಾರೆ. ಯಾರು ಫ್ರಾಂಚೈಸಿಗಳು ಇರ್ತಾರೆ ಇವರೆಲ್ಲ ಒಂದೇ ಇರ್ತಾರೆ. ಅಲ್ಲಿ ಬಕ್ರಗಳಾಗೋದು ನೀವುಗಳು ಅಷ್ಟೇ ಹೊರತು ಅವರು ದುಡ್ಡು ಮಾಡ್ತಾ ಇರ್ತಾರೆ. ಈ ಜಾಲಕ್ಕೆ ಯಾರು ಸಿಗಾಕೊಳ್ಳೋಕೆ ಹೋಗ್ಬೇಡಿ. ದಯಮಾಡಿ ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಮ್ಮ ಕಳಕಳಿ ಮನವಿ ಇಷ್ಟೇ. ಯಾವುದೇ ಕಾರಣಕ್ಕೂ ಯಾರು ಬೆಡ್ಡಿಂಗ್ ಹಾಡಿ ನಿಮ್ಮ ಜೀವನವನ್ನು ಕಳ್ಕೊಬೇಡಿ, ನಿಮ್ಮ ಮನೆ ಮಠವನ್ನು ಕಳ್ಕೊಬೇಡಿ. ನಿಮ್ಮ ನೆಮ್ಮದಿ ನಿಮ್ಮ ತಾಯಿ ತಂದೆ ಇದ್ದಾರೆ. ಆಟ ಥರ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಸೊ ಇದನ್ನೆಲ್ಲರಿಗೂ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಉದ್ದೇಶ ಇಷ್ಟೇ, ಜನನ ಜಾಗೃತಿ ಮಾಡೋಕ್ಕೋಸ್ಕರ ಸೊ ಇದೊಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.